ಗೊತ್ತಾಯ್ತು. ಸೊ ನಾನು ಬರ್ಬೋದೇನಪ್ಪ ಗೊತ್ತಾಗ್ತ. ಎಲ್ರಿಗೂ ನಮಸ್ಕಾರ. ನಮ್ಮ ರಿಚರ್ಡ್ ಮಾತಾಡಿದ್ಮೇಲೆ ಮಾತಾಡಕ್ಕೆ ಭಯ ಆಗ್ತದೆ ನನಗೆ. ಬಹಳ ಸೀರಿಯಸ್ ಆಗಿ ಏನೇನು ಹೇಳ್ಬಿಟ್ರಲ್ಲ ಗೊತ್ತಾಗ್ತಾ ಇಲ್ಲ. ಇಲ್ಲ ನೀವು ಕರೆಕ್ಟಾಗಿ ಹೇಳಿದ್ರ ಅಂತ ಅನ್ಕೋತೀನಿ. ಏನೋಪ್ಪ ಇರ್ಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ. ಆಗ್ಲೇ ಪಾಯಲ್ ಅವ್ರು ಹೇಳ್ದಂಗೆ ಮೊದಲೇ ಫೋನ್ ಬಂದಾಗ ಗಣೇಶ್ ಅವ್ರು ಫೋನ್ ಮಾಡಿದ್ರು. ಡಾಲಿ ಪಿಕ್ಚರ್ಸ್ ಅವರು ಮತ್ತೆ ಶ್ರೀನಿಧಿ ಓಕೆ 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 ಅಣ್ಣ ಓಕೆ 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 ಅಂದ್ರೆ ಅಷ್ಟು ಖುಷಿ. ಯಾಕಂದ್ರೆ ಅವರು ಡಾಲಿ ಸರ್ ಯಾವಾಗಲೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಮತ್ತೆ ಅದ್ರ ಜೊತೆಗೆ ಕರೆದ ಅವಕಾಶನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಲ್ರಿಗೂ. ಯಾವಾಗಲೂ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ದೊಡ್ಡವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಸಿಕ್ಕಾಬಿಟ್ಟೆ ಇಷ್ಟ ಇರುತ್ತೆ. ಒಳ್ಳೊಳ್ಳೆ ಕಥೆಗಳು ಬರಬೇಕು ಅಂತ ಇಷ್ಟ ಇರುತ್ತೆ. ಎಲ್ಲ ಕೂಡು ಬಂದಾಗ ಮೇ ಬಿ ಇಂಥ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗ್ತದೆ. ಡಾಲಿಣ್ಣ ಮತ್ತೆ ಶ್ರೀನಿಧಿ ಅವರೇ ಥ್ಯಾಂಕ್ ಯು ಸೊ ಮಚ್. ಆಗಲೇ ಹೇಳಿದ್ರಿ ಬಾಲ್ಯ ಸ್ನೇಹಿತರು ಅಂತ. ಇನ್ಮೇಲೆ ನನ್ನನ್ನು ಬಾಲ್ಯ ಸ್ನೇಹಿತರೆ ಅನ್ಕೊಳ್ಳಿ, ಪರವಾಗಿಲ್ಲ. ಒಂದ್ 8 ದಿನ ಕೆಲಸ ಮಾಡಿದೀವಿ. ಪ್ರದೀಪ್ ಅಣ್ಣ ಹೇಳ್ತಾ ಇದ್ರು, ಅಂದ್ರೆ ಯಾರ್ಯಾರು ಕೆಲಸ ಮಾಡಿಲ್ಲ ಅವ್ರನ್ನೆಲ್ಲ ಸೇರಿಸಿ ಕೆಲಸ ಮಾಡಿಸ್ತಾ ಇದ್ರು. ನಾನು ಯಾರ ಜೊತೆನೂ ಮಾಡಿಲ್ಲ ಅಣ್ಣ. ನೆಕ್ಸ್ಟ್ ಇಂದ ನನ್ನನ್ನು ಬೇರೆಯವ್ರ ಜೊತೆ ಎಲ್ಲ ಸೇರ್ಸಕ್ ಒಂದು ಪ್ರಯತ್ನ ಪಡಿ. ಮತ್ತೆ ಡೈರೆಕ್ಷನ್ ಟೀಮ್ ಬಗ್ಗೆ ಹೇಳ್ಬೇಕು. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್. ಅಂದ್ರೆ ಒಂದು ನಿಮಿಷನೂ ವೇಸ್ಟ್ ಮಾಡ್ತಾ ಇರಲ್ಲ. ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ 5ನೇ ಎಪಿಸೋಡ್ ನಾನು ಇರೋ ಅಂತ ನೋಡಿ. ಇಲ್ಲ, ತುಂಬಾ ಒಳ್ಳೆ ಪ್ರಯತ್ನ. ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮತ್ತೆ G5 ಅವ್ರಿಗೆ, ನಮ್ಮ ಪ್ರದೀಪ್ ಅಣ್ಣಂಗೆ, ಸನಾಲಣ್ಣಗೆ ತುಂಬಾ ಥ್ಯಾಂಕ್ಸ್. ಕಲಾವಿದರನ್ನ ಹುಡುಕಿ ತಗೋತಾ ಇದ್ದಾರೆ. ಒಳ್ಳೊಳ್ಳೆ ಪ್ರತಿಭೆ ಇರೋರ್ನ ಹಾಕೋತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು.